ನಿಮ್ಮ ಜರ್ನಿ ಶುರುವಾಗಿದ್ದ ಹೇಗಿದ್ರಲ್ಲೆಲ್ಲ ಇಂಟ್ರೆಸ್ಟ್? ನನಗೆ ಗೊತ್ತಿಲ್ಲ ನನ್ನ ಜರ್ನಿ ಹೇಗೆ ಶುರು, ಅದೇ ಹೇಳ್ತಲ್ಲ, ಅದು ಹೇಳ್ಕೊಂಡು ಹೋಗ್ತದೆ. ಅದೇ ಹೇಗೆ ಅಂತ. ಬೇಸಿಕಲಿ ನಾನು ಹೋಟೆಲಿಯರ್, ನಾನು ಬಿಸ್ನೆಸ್ ಮಾಡ್ತಿದ್ದವ ಮೊದಲಿಂದ ಕೂಡ. ಬಟ್ ಹೋಟ್ಲಲ್ಲಿ ಬಿಸ್ನೆಸ್ ಮಾಡುವಾಗ ಏನಾಗ್ತಿತ್ತು ಅಂತ ಹೇಳಿದರೆ, ಹೋಟ್ಲ್ ಬಿಸ್ನೆಸ್ ಆಗುವಾಗ ಒಳ್ಳೆ ಈಗ ನನಗೆ ನಾಲೆಜ್ ಇಲ್ವಾ ಅಂತ ಕೇಳಿದರೆ ನನಗೆ ಜಾಸ್ತಿ ನಾಲೆಜ್ ಇದೆ ಅದರಲ್ಲಿ. ನಾನು ಬೇರೆಯವರ ನಮ್ಮ ರಿಲೇಟಿವ್ಸ್ ಇದ್ದ ಬೇರೆಯವರದ್ದು ನಾನು ಹೋಟ್ಲನ್ನು ನಾನು ಸೆಟ್ ಮಾಡಲಿಕ್ಕೆ ಹೋದರೆ, ಎಷ್ಟು ದೊಡ್ಡ ಹೋಟ್ಲನ್ನಾದರೂ ನಾನು ಸೆಟ್ ಮಾಡ್ತೇನೆ, ಅಷ್ಟು ಒಳ್ಳೆ ಬಿಸ್ನೆಸ್ ತೆಗಿತೇನೆ. ನಾನು ಸ್ವಂತ ಮಾಡಲಿಕ್ಕೆ ಹೋಗುವಾಗ ಲಾಸ್ ಆಗೋದು ಯಾವಾಗಲೂ. ಬೇರೆಯವರದ್ದು ನಾನು ಮಾಡ್ತೇನೆ, ನನ್ನದು ಲಾಸ್ ಆಗೋದು. ಸೊ ಲಾಸ್ ಆಗ್ತಾ 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 ತುಂಬ ಹಣ ಕಳ್ಕೊಂಡು ಹೋಯಿತು. ಸ್ವಲ್ಪ ಹಣ ಕಳ್ಕೊಳ್ಳೋದು, ಸ್ವಲ್ಪ ಬೇರೆಯವರದ್ದು ಮಾಡೋದು, ಮತ್ತು ಪುನಃ ನನ್ನದು ಮಾಡಲಿಕ್ಕೆ ಹೋಗೋದು, ಪುನಃ ಲಾಸ್ ಆಗೋದು. ಈಗ ನನಗೆ ಅದಕ್ಕೆಲ್ಲ ಆನ್ಸರ್ ಸಿಗ್ತಾ ಉಂಟು. ಯಾಕೆಂದರೆ ನಾನು ಅಲ್ಲಿ ಸೆಟ್ಲ್ ಆಗ್ತಾಯಿದ್ರೆ ಅಲ್ಲೇ ನಿಲ್ತಿದ್ದೆ, ನನ್ನ ಲೈಫ್ ಇದು ಗೋಲ್ ಇದು. ಸೊ ಇಲ್ಲಿಗೆ ಹೇಳ್ಕೊಂಡು ಬಂತು ಅಷ್ಟೇ ಹೊರತು ನಾವೇನು ಮಾಡಬೇಕು ಅದು. ಈಗ ಕೂಡ ಹಾಗೆ ನಾನೊಂದು ನನ್ನ ಚಾನಲಲ್ಲಿ ನನ್ನನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಾನು ಒಂದು ವೀಡಿಯೋ ಕೂಡ ನನಗೆ ಮನಸ್ಸು ಬಂದಾಗ ಮಾಡೋದು. ಕ್ಲಾಸ್ ಕೂಡ ಹಾಗೆ, ಈಗ ನಾಳೆ ಕ್ಲಾಸ್ ಮಾಡ್ತೇನೆ ಅಂತ ಹೇಳಿದ್ರು ಜನ ಬರ್ತಾರೆ. ನಮ್ಮ ಕ್ಲಾಸ್ ಬುಕ್ಕಿಂಗ್ ಮಾಡಿದಾಗ, ಕ್ಲಾಸ್ ಮಾಡ್ತೇನೆ ಅಂತ ಹೇಳಿದ ಕೂಡಲೇ 1-2 ದಿನದಲ್ಲಿ ಬುಕ್ಕಿಂಗ್ ಆಗ್ತದೆ, ಫುಲ್ ಆಗ್ತದೆ, ನಾವೇ ನಿಲ್ಲಿಸೋದು ಮತ್ತೆ. ಬಟ್ ನನಗೆ ಈಗ ಬೇಗ ಎಷ್ಟು ಬೇಗ ಮಾಡ್ಬೋದು ಹಣ ಮಾಡೋದಾದರೆ, ಹಾಗೆಲ್ಲ ನನಗೆ ಮೂಡ್ ಬಂದಾಗ ಮಾತ್ರ ನಾನು ಮಾಡೋದು. ಕೊರೋನಾ ಬಂದ ಟೈಮಲ್ಲಿ ನಾನೊಂದು ಫ್ರೀ ಇದ್ದೆ, ಆ ಟೈಮಲ್ಲಿ ಒಬ್ಬರದ್ದು ಲಾಯರ್ ಇದ್ದೊಂದು ಕೇಸ್ ಸಿಕ್ಕಿತ್ತು, ಅದನ್ನು ಮಾಡಿದೆ. ಅದು ಯಾರಿಗಾಗದ ಕೇಸನ್ನು ನಾನು ಮಾಡಿದೆ. ಸೊ ಮೌತ್ ಟು ಮೌತೇ ಓದದ್ದು, ನಾನು ಯಾವುದು ಅಡ್ವರ್ಟೈಸ್ ಕೊಟ್ಟದ್ದು ಅದು ಇದೆಲ್ಲ ಮಾಡಲಿಲ್ಲ. ಸೊ ಆಟೋಮೆಟಿಕಲಿ ಹೋಗ್ತಾ ಉಂಟು ಹಾಗೆ. ಈಗ ನಾಳೆ ನನಗೆ ಪುನಃ ಬೇಡ ಅಂತ ಅನಿಸಿ ಇದನ್ನೆಲ್ಲ ಬಿಡ್ತೇನೆ ನಾನು. ಅದರಲ್ಲಿ ಏನು ಇದು ಲೈನ್ ಅದು ಲೈನ್ ಅಂತೆಲ್ಲ ಈಗ ಬರ್ತಾ ಇದ್ದಾರೆ ಜನ, ಬರ್ತಾ ಇದ್ದಾರೆ, ನಾಳೆ ಬರೋದಿಲ್ಲ, ಟೆನ್ಷನ್ ಇಲ್ಲ ನನಗೆ. ಈಗ ನನ್ನ ಹತ್ರ ಪರ್ಸನಲ್ ಮಾಡಿ 900+ ಜನ ವೇಟಿಂಗಲ್ಲಿದ್ದಾರೆ ಪರ್ಸನಲ್ ಕೊಡಿ ಅಂತ. ನಾನು ಕೊಡೋದಿಲ್ಲ, ಯಾಕೆಂದೇಳಿ ಈ ಚಾನೆಲ್ನವರು ಕರೀತಾರೆ. ನಾನು ಫಸ್ಟ್ ಬಂದದ್ದು, ಈಗ ತುಂಬ ಸಮಯ ಆಯಿತು ಬರದೆ ಅಂತ ಹೇಳಿದರೆ, ಅದೇನು ಇದನ್ನೇ ಒಂದು ಇದು ಮಾಡಬೇಕು, ಒಂದು ಬಿಸ್ನೆಸ್ ಮಾಡಬೇಕು, ಅದು ಇದಂತೆಲ್ಲ ಆಟೋಮೆಟಿಕ್ಲಿ ಆಗ್ತಾ ಹೋಯಿತು. ಜನ ಇಷ್ಟಪಡ್ತಾ ಇದ್ದಾರೆ, ತುಂಬ ಜನ ಇಷ್ಟಪಡ್ತಾರೆ ನನ್ನನ್ನು, ಅದಕ್ಕೋಸ್ಕರ ಮಾಡ್ತಾಯಿದ್ದೇನೆ ಅಷ್ಟೇ. ನಾಳೆ ಇಷ್ಟಪಡೋದಿಲ್ಲ, ಹೋಗ್ತಾ ಇರ್ತೇನೆ ಬೇರೆ ಜಾಬಿಗೆ. ನಿಮ್ಮ ದಿನಚರಿ ಏನಾಗಿರುತ್ತೆ ಸಾಮಾನ್ಯವಾಗಿ? ದಿನಚರಿ ಅಂತ ಏನಿಲ್ಲ, ನಂದು ಮಧ್ಯಾಹ್ನದವರೆಗೆ ನನ್ನದೇ ಜಪ, ಧ್ಯಾನ, ಪೂಜೆ, ಪುನಸ್ಕಾರ ಆಗ್ತದೆ. ಅದರ ನಂತರ ಬೇರೆ ಎಲ್ಲ ಕೆಲಸ ಮಾಡುವಾಗ ನನಗೆ ಟೈಮ್ ಸಿಗೋದಿಲ್ಲ. ಅದಕ್ಕೆ ನಾನು ಯಾರಿಗೂ ಪರ್ಸನಲ್ ಕೊಡ್ತಾ ಇಲ್ಲ. ಒಮ್ಮೊಮ್ಮೆ ನಾನು ರಾತ್ರಿ ಕೂತ್ರೆ ಬೆಳಿಗ್ಗೆ ಆದದ್ದಿದ್ದೆ. ಸೊ ಡಿಪೆನ್ಸ್ ಅದು. ಹೆಚ್ಚು ಅಂತ ಹೇಳಿದರೆ 3 ಗಂಟೆ 4 ಗಂಟೆ ನಿದ್ರೆ ಆಗ್ತದೆ ನನಗೆ ಅಷ್ಟೇ ಇಡೀ ದಿನದಲ್ಲಿ.